ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಸಿಂಪಲ್ಲಾಗಿ ಒಂದು ಸ್ವೀಟ್ ರೆಸಿಪಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ. ನಾನು ಇಲ್ಲಿ ಫಸ್ಟಿಗೆ ಒಂದು ಬಾಣಲಿಗೆ ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒಂದು ಬೌಲ್ ಸಕ್ಕರೆಗೆ ನಾನು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ನಾನು ಸಕ್ಕರೆ ಪಾಕನ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಪಾಕ ಆಗೋಕ್ಕೆ ಆ ಕಡೆ ಇಟ್ಬಿಟ್ಟು ನಾವು ಈ ಕಡೆ ಒಂದು ಬೌಲಷ್ಟು ಕಡಲೆ ಹಿಟ್ಟು, ಒಂದು ಬೌಲಷ್ಟು ಹಾಲು ಪೌಡ್ರು ಮತ್ತು ಒಂದು ಸ್ವಲ್ಪ ಕೋಕೋ ಪೌಡ್ರನ್ನ ತಗೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ ಮಿಕ್ಸ್ ಆದಮೇಲೆ ನಾವು ಎಣ್ಣೆನ ಹಾಕ್ಕೊಬೇಕು. ನೀವು ಎಣ್ಣೆ ಬೇಡ ಅಂದರೆ ಸ್ಕಿಪ್ ಮಾಡಿ ತುಪ್ಪನೂ ಕೂಡ ಹಾಕ್ಕೊಬೋದು. ತುಪ್ಪನ ಬಿಸಿ ಮಾಡಿಕೊಂಡು ಹಾಕ್ಕೊಬೋದು. ನಾನಿಲ್ಲಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ನಾವು ಗಂಟು ಇಲ್ದಲೇ ಇರೋ ಥರ ಒಂದು ಸ್ಪೂನ್ ಸಹಾಯದಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ ಆದಮೇಲೆ ಈ ಕಡೆ ಸಕ್ಕರೆ ಪಾಕ ರೆಡಿಯಾಗಿದೆ. ನಾವು ಸಕ್ಕರೆ ಪಾಕನ ಕರೆಕ್ಟಾಗಿ ಒಂದೆಳೆ ಪಾಕ ಬಂದಿರಬೇಕು ಫ್ರೆಂಡ್ಸ್. ಸಕ್ಕರೆ ನೋಡಿ, ಈ ಥರ ಒಂದೆಳೆ ಪಾಕ ಬಂದಿರಬೇಕು. ಆವಾಗ ನಿಮಗೆ ಸ್ವೀಟ್ ಮಾಡೋಕ್ಕೆ ಪರ್ಫೆಕ್ಟಾಗಿ ಅದು ಪಾಕ ರೆಡಿಯಾಗಿದೆ ಅಂತೇಳಿ. ನಾವು ಈಗ ಮಿಕ್ಸ್ ಮಾಡಿರೋ ಅಂಥ ಮಿಕ್ಸ್ಚರ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಮಿಕ್ಸ್ ಮಾಡ್ತಾನೆ ಇರಬೇಕು, ನೀವು ಕೈ ಬಿಡಬೇಡಿ. ಅದೆಲ್ಲ ಕ್ಲೀನಾಗಿ ಕೂಡೋ ತನಕ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಸಕ್ಕರೆ ಮತ್ತು ಈ ಮಿಕ್ಸ್ ಮಾಡಿರ್ತೀವಲ್ಲ ಅದೆಲ್ಲ ಕ್ಲೀನಾಗಿ ಪರ್ಫೆಕ್ಟಾಗಿ ಆಗಬೇಕು. ನಾವು ಈ ಕಡೆ ಗೋಡಂಬಿನೂ ಮತ್ತು ಬಾದಾಮಿನ ಈ ಥರ ದಪ್ಪ ದಪ್ಪಗೆ ಪುಡಿ ಮಾಡ್ಕೊಳ್ಳೋಣ. ನೋಡ್ಬೋದು, ನಾನು ಕಲ್ಲು ಸಹಾಯದಿಂದ ಈ ಥರ ದಪ್ಪ ದಪ್ಪಗೆ ಪುಡಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿನ ಹಾಕ್ಕೊಬೋದು. ನೀವು ಬೇಕಂದರೆ ಪಿಸ್ತಾ, ವಾಲ್ನಟ್ಟು ಎಲ್ಲ ಕೂಡ ಯೂಸ್ ಮಾಡ್ಬೋದು. ಈಗ ತಳ ಬಿಡ್ತಾ ಇದೆ ಫ್ರೆಂಡ್ಸ್. ಇದು ಬಂದು ತುಂಬ ಸಿಂಪಲ್ಲಾಗಿ ಆಗಿರುತ್ತೆ. ನಮಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಏನು ಹಾಕೋಕ್ಕೆ ಮನೇಲಿ ಏನೂ ಇಲ್ಲ ಅಂದಾಗ ಎಮರ್ಜೆನ್ಸಿಯಾಗಿ ಈ ಸ್ವೀಟ್ನ ಮಾಡ್ಕೊಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಚಾಕ್ಲೇಟ್ ಫ್ಲೇವರ್ ಇರೋದ್ರಿಂದ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನ್ಯಾಚುರಲ್ಲಾಗಿ ಮಾಡಿರೋದು ಫ್ರೆಂಡ್ಸ್. ಈಗ ನಾನು ಬಾಳೆ ಎಲೆಗೆ ತುಪ್ಪನ ಸವರ್ಕೊಂಡಿದ್ದೀನಿ. ರೆಡಿಯಾಗಿದೆ ಫ್ರೆಂಡ್ಸ್ ಸ್ವೀಟು. ನೋಡ್ಬೋದು ಅದಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಬಾಳೆ ಎಲೆಗೆ ಒಂಚೂರು ಸಹ ಕಚ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಈ ಥರ ನೀವು ಒಂದೇ ಲೆವೆಲಲ್ಲಿ ಮಾಡಿಕೊಂಡು ಈಗ ಕಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಯಾವ ಶೇಪಲ್ಲಿ ಬೇಕಾ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ಡೈಮಂಡ್ ಶೇಪಲ್ಲಿ ಬೇಕಾ ಇಲ್ಲ ಬಾಕ್ಸ್ ಟೈಪ್ ಬೇಕಾ ಅಂತೇಳಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ತುಂಬ ಹೆವಿನೂ ಕೂಡ ಇರಲ್ಲ. ನೀವು ಲೈಟಾಗಿ ಸ್ವೀಟ್ನ ಮಕ್ಕಳಿಗೆ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ನ್ಯಾಚುರಲ್ಲಾಗಿ ತುಂಬ ಬೇಗನೆ ಮಾಡೋವಂಥ ಸ್ವೀಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡ್ಬೋದು ಯಾವ ಥರ ಬಂದಿದೆ ಅಂತೇಳಿ. ತುಂಬ ಕಡಿಮೆ ಸಮಯದಲ್ಲಿ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಇದು ಸ್ವೀಟು. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.